ನದಿ ತೀರದಲ್ಲಿ ಪ್ರವಾಹದಿಂದ ಕಂಗೆಟ್ಟಿದ್ದರೂ ಸರ್ಕಾರ ಕಣತೆರೆದು ಉಳಿಯಲು ಎತ್ತರದಲ್ಲಿ ಜಾಗ ನೀಡಿತ್ತು. ಆದರೆ ಅದು ಶಾಶ್ವತವಾಗಿರದೆ ಮತ್ತೆ ರಾಷ್ಟ್ರೀಯ ಹೆದ್ದಾರಿಗಾಗಿ ಮನೆ ಭೂಮಿ ಬಿಟ್ಟುಕೊಡಬೇಕಾದ ಪರಿಸ್ಥಿತಿಯಲ್ಲಿ ಸೂಕ್ತ ಪರಿಹಾರವೂ ಇಲ್ಲದೆ ಶಿರೂರು ಗುಡ್ಡದ ಮೇಲಿನ ಜನ ಅತಂತ್ರರಾಗಿದ್ದಾರೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮಾರುತಿ ಹರಿಕಂತ್ರ ಮಾಡಿದ ಸ್ಪೆಷಲ್ ಸ್ಟೋರಿ ಇಲ್ಲಿದೆ ನೋಡಿ. ಸಾವಿರದ 1961ರಲ್ಲಿ ತಾಲೂಕಿನಲ್ಲಿ ವ್ಯಾಪಿಸಿದ ಗಂಗಾವಳಿ ನದಿಯ ಅಬ್ಬರದ ಪ್ರವಾಹದಿಂದ ನದಿ ತೀರದ ಜನರು ಶಾಶ್ವತ ಪರಿಹಾರಕ್ಕೆ ಮೊರೆಯಿಟ್ಟಾಗ ಸರ್ಕಾರ 1964ರಲ್ಲಿ ಎತ್ತರದ ಜಾಗದಲ್ಲಿ ಸಾವಿರಾರು ಜನಕ್ಕೆ ಪುನರ್ವಸತಿಗೆಂದು ಭೂಮಿ ನೀಡಿತ್ತು. ಆದರೆ ಸರಿಯಾದ ಹಕ್ಕುಪತ್ರಗಳನ್ನು ನೀಡಿರಲಿಲ್ಲ. ಕಳೆದ ವಾರ ನಡೆದ ಶಿರೂರು ಗುಡ್ಡ ಕುಸಿತದ 300 ಮೀಟರ್ ಹಿಂಭಾಗದಲ್ಲಿ ಅದೇ ಗುಡ್ಡದ ಭಾಗವಾಗಿ ರಾಷ್ಟ್ರೀಯ ಹೆದ್ದಾರಿಯ ಅಂಚಿನ ಜಾಗದಲ್ಲಿ 3 ಕುಟುಂಬಗಳು ಸರ್ಕಾರ ನೀಡಿದ ಭೂಮಿಯಲ್ಲಿ ಮನೆ ಮಾಡಿಕೊಂಡಿತು. ಇನ್ನು ಮುಂದೆ ಪ್ರವಾಹದ ಆತಂಕವಿಲ್ಲವೆಂದು 2 ತಲೆಮಾರು 60 ವರ್ಷಗಳಿಂದ ಅಲ್ಲಿಯೇ ಜೀವನ ಸವಿಸಿದೆ. ಗುಡ್ಡದ ಮೇಲೆ ಅರಣ್ಯ ಪ್ರದೇಶದಿಂದ ಬರುವ ಜಲಮೂಲಗಳಿಂದ ನೀರಿನ ವ್ಯವಸ್ಥೆ, ಸಣ್ಣ ದೇವಾಲಯ, ದನ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಸೇರಿದಂತೆ ನೆಮ್ಮದಿಯ ಬದುಕಿನ ವಾತಾವರಣ ಕಲ್ಪಿಸಿಕೊಂಡಿದ್ರು. 11 ವರ್ಷಗಳ ಹಿಂದೆ ಆರಂಭವಾದ ಚತುಷ್ಪಥ ಹೆದ್ದಾರಿಯ ಕಾಮಗಾರಿಯ ನೆಪದಲ್ಲಿ ಮತ್ತೆ ಮನೆಗಳನ್ನು ತೆರವು ಮಾಡುವಂತೆ ಸೂಚಿಸಲಾಗಿದೆ. ಮೂರು ಮನೆಗಳಿಗೆ ಪರ್ಯಾಯ ಜಾಗವನ್ನ ಇತ್ತೀಚೆಗೆ ನೀಡಿದ್ದು, ಒಬ್ಬರಿಗೆ ನೀಡಿದ ಜಾಗದಲ್ಲಿ ಈಗಾಗಲೇ ಬೇರೆಯವರು ದಾಖಲೆಗಳೊಂದಿಗೆ ಮನೆ ನಿರ್ಮಿಸಿಕೊಂಡಿದ್ದಾರೆ. ಕೇವಲ ಮನೆಯ ಪರಿಹಾರದ ಹಣವನ್ನ ಕಳೆದ ಡಿಸೆಂಬರ್ನಲ್ಲಿ ನೀಡುತ್ತೇವೆ ಎನ್ನುವುದಾಗಿ ಹೇಳಿದ್ರು. ಮೇ ತಿಂಗಳ ಅಂತ್ಯದಲ್ಲಿ ಖಾತೆಗೆ ಜಮಾ ಮಾಡಿದ್ದರಿಂದ ಮನೆ ತೆರವುಗೊಳಿಸಲು ಸಾಧ್ಯವಾಗಿಲ್ಲ. ಈ ಬಗ್ಗೆ ನುಡಿಸಿರಿಯೊಂದಿಗೆ ಮಾತನಾಡಿದ ಶಿರೂರು ಗುಡ್ಡದ ಮೇಲಿನ ನಿವಾಸಿ ಬೀರಪ್ಪ ನಾಯ್ಕ್, ನಮ್ಮ ಮನೆಯ ಎಡಭಾಗದಲ್ಲಿ ಗುಡ್ಡ ಕುಸಿತವಾಗಿದೆ. ನಂತರ ನಮಗೆ ಭಯ ಆವರಿಸಿದ್ದು, ಮನೆಯನ್ನ ಬಿಟ್ಟು ಬೇರೆಯವರ ಮನೆಯಲ್ಲಿ ಆಶ್ರಯ ಪಡೆದಿದ್ದೇವೆ. ಮನೆ ಕಟ್ಟಿಕೊಳ್ಳಲು ಪರ್ಯಾಯ ಜಾಗ ನೀಡದಿದ್ದರೂ ತಮಗೆ ನೀಡಿದ ಜಾಗದಲ್ಲಿ ಇನ್ನೊಬ್ಬರು ಮನೆ ಕಟ್ಟಿಕೊಂಡಿದ್ದಾರೆ. ಅವರ ಬಳಿಯೂ ಹಕ್ಕು ಪತ್ರ ದಾಖಲೆಗಳಿವೆ. ಆ ಜಾಗಕ್ಕೆ ಹೋಗಲು ಸರಿಯಾದ ರಸ್ತೆ ಇಲ್ಲ. ಭೂಮಿಯನ್ನ ಸಮತಟ್ಟು ಮಾಡಿಕೊಂಡು ಮನೆ ನಿರ್ಮಿಸುವುದು ಸವಾಲಿನ ಕಾರ್ಯವಾಗಿದೆ. ಮನೆಗೆ ಸಿಂಗಲ್ ಪೇಮೆಂಟ್ ನೀಡಿದ್ದು, ಸೂಕ್ತ ಪರಿಹಾರಕ್ಕೆ ಆಗ್ರಹಿಸಿ ಧಾರವಾಡದ ಹೈಕೋರ್ಟ್ಗೆ ದಾವೆ ಹೂಡಲಾಗಿದೆ. IRB ಮಾರ್ಕಿಂಗ್ ಮಾಡಿದ ಕಂಬ ಮನೆಯ ಹಿಂಭಾಗದಲ್ಲಿದೆ. ಮೇ ತಿಂಗಳ ಅಂತ್ಯದಲ್ಲಿ ಪರಿಹಾರದ ಅಲ್ಪ ಮೊತ್ತವನ್ನ ನೀಡಿದ್ದರಿಂದ ಮನೆ ಖಾಲಿ ಮಾಡಲು ಆಗಿಲ್ಲ. ಕೋರ್ಟ್ ತೀರ್ಪು ಬಂದು ಮಳೆಗಾಲ ಮುಗಿದ ಮೇಲೆ ಮನೆ ಖಾಲಿ ಮಾಡುತ್ತೇವೆ ಎಂದು ಅಳಲನ್ನ ತೋಡಿಕೊಂಡಿದ್ದಾರೆ. ಇಸ್ವಿಯಿಂದ ನಾವು ಇಲ್ಲಿ ವಾಸ ಮಾಡ್ತೇವೆ ಬಂದಿದ್ದೇವೆ. ನಮ್ಮ ತಂದೆಯವರ ಕಾಲದಿಂದ ಇಲ್ಲಿ ಈಗ 3 ಕುಟುಂಬ ಮಾತ್ರ IRB ರೋಡಿಗೆ ಹೋಗ್ತದೆ, ಬಾಕಿಯವರೆಲ್ಲ ಹೋಗೋದಿಲ್ಲ. ಕೋರ್ಟ್ನಿಂದ ಜಜ್ಮೆಂಟ್ ಆಗಿತ್ತು, ನಮಗೆ 20 ಮನೆಗೆ ಕೋರ್ಟಿಗೆ ಹೋಗಿತ್ತು. ಆದರೆ ನಮ್ಮದು 3 ಮನೆ ಮತ್ತು ಮತ್ತೊಂದು ಮನೆ ಖಾಲಿದ್ದ ಜಾಗ ಅವರು ನಮಗೆ ಇದು ಬರೋದಿಲ್ಲ ಅಂತ ನಮಗೆ ತಪ್ಪಿಸಿದರು. ಅವರು ಕಡೆ ನಾವು ಸರ್ವೆ ಮಾಡಿ ನೋಡಿದಾಗ ಅದು ನಮ್ಮದು ಇದರಲ್ಲೇ ಬರ್ತಿದೆ. ಅವರು 5 ಎಕರೆ ಏನು ನಮ್ಮ ಮೊದಲು ಕೊಟ್ಟಿದ್ದರು ಅದರಲ್ಲೇ ಬರ್ತಿದೆ. ಇವರು ಈಗ ಇಲ್ಲ ಅಂತ ಇದು ಮಾಡಿದರೆ ನಾವು ಅದಕ್ಕೆ ಮತ್ತು ಧಾರವಾಡ ಹೈಕೋರ್ಟಿಗೆ ಹಾಕಿದ್ದೇವೆ. ಈಗ ಅದು ಈ ತಿಂಗಳಲ್ಲೇ ಮಾಡ್ತೀವಿ ಅಂತ ಹೇಳಿದ್ದಾರೆ.
ಅದು ಆದಮೇಲೆ ಕಡೆಗೆ ನಮಗೆ ಪರಿಹಾರ ಅವ್ರು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಹೆದರಿಕೆ ಆದ ಸಲುವಾಗಿ ನಾವು ಈ ಮನೆ ಬಿಟ್ಟಲ್ಲಿ ಕೆಳಗೆ ಬೇರೆಯವರ ಮನೆ ಹತ್ರ ಹೋಗಿ ರಾತ್ರಿ ಮಲಗ್ತೇವೆ. ಹಗಲಿಗೆ ಒಂದು ಟೈಮ್ ಬರ್ತೀವಿ ಅಂದರೆ ನಾಯಿ ಕೋಳಿ ಗಿಳಿ ಎಲ್ಲ ಇದೆ, ಅವಕ್ಕೆ ಆಹಾರ ಹಾಕಿ ನಾವು ಅಲ್ಲ ರಾತ್ರಿಗೆ ಅಲ್ಲಿ ಅವ್ರ ಮನೆ ಹತ್ರ ಅರುಣ್ ನಾಯ್ಕರ ಮನೆ ಹತ್ರ ಹೋಗಿ ಮಲಗ್ತೇವೆ. ಅದು ಸಿಂಗಲ್ ಪರಿಹಾರ ಅಂತ ಈಗ ಮನೆದು ಮಾತ್ರ ಕೊಟ್ಟಾರೆ ಅಷ್ಟೇ. ಮೇ ಲಾಸ್ಟಿಗೆ ಅದು ಕೋರ್ಟ್ನಲ್ಲಿ ಖಾಲಿ ಆದ್ದೇ ನಿಮಗೆ ಫುಲ್ ಪರಿಹಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮನೆಯದು ಡಿಸೆಂಬರ್ದಲ್ಲೇ ಕೊಡ್ತೀವಿ ಅಂತ ಹೇಳಿದರು, ಆದರೆ ಲಾಸ್ಟ್ ಮೇದಲ್ಲಿ ಹಾಕಿದ್ದಾರೆ. ಅದರ ಸಲುವಾಗಿ ನಾವು ಮನೆ ಖಾಲಿ ಮಾಡಲಿಲ್ಲ. ಅಲ್ಲೇ ಎ ಸಿ ಆಫೀಸ್ನಿಂದ ಇದು ಮಾಡಿದರು, ಅಗ್ರಿಮೆಂಟ್ ಮಾಡಿ ನಿಮಗೆ ಫುಲ್ ಪರಿಹಾರ ಕೊಡ್ತೀವಿ ಅಂತ ಹೇಳಿದರು. ಈ ಜಾಗ ಬಿಟ್ಟು ಅಲ್ಲಿ ಮತ್ತೆ ಆ ಕಡೆಗೆ 5 ಗುಂಟೆ ಜಾಗ ಕೊಟ್ಟಾರೆ ಒಬ್ಬರಿಗೆ, 3 ಮನೆಯವರಿಗೂ. ಅದು ಬೇರೆಯವ್ರಿಗೆ ಕೊಟ್ಟ ಜಾಗದಲ್ಲಿ ನಮ್ಮ ತಮ್ಮನಿಗೆ ಕೊಟ್ಟಾರೆ. ಅವ RCC ಮನೆ ಕಟ್ಟ್ಯ, ಅಲ್ಲಿ ರೆಕಾರ್ಡ್ ಮಾಡಿಟ್ಟಾರೆ. ಅಲ್ಲಿ ಹೋಗಲಿಕ್ಕೆ ಅವ ಬಿಡುವುದಿಲ್ಲ. ಅವ ಮೊದಲು ದಂಡ ತುಂಬ ಇದು ಮಾಡಿದ್ದಾನೆ, ಅವನಿಗೆ ಅವ ಬಿಟ್ಟುಕೊಡುವುದಿಲ್ಲ ಮನೆ. ನಮಗೆ ಜಾಗ ಇದೆ, ಅಲ್ಲಿ ಖುಲ್ಲ ಜಾಗ ಇದೆ, ಅದಕ್ಕೆ ರೋಡ್ ಮಾಡಿಕೊಡಿ ಅಂದರು. ಅದಕ್ಕೆ ರೋಡ್ ಮಾಡಿಕೊಡ್ಲಿಲ್ಲ. ರೋಡ್ ಮಾಡಿದೆ ನಾವು ಅಲ್ಲಿ ಹೋಗ್ಲಿಕ್ಕಾಗಲಿಲ್ಲ. ಅಲ್ಲೇ ಗುಡ್ಡ ಆದ ಸಲುವಾಗಿ ಮಣ್ಣು ಕಟಿಂಗ್ ಮಾಡಿ ನಾವು ಅಲ್ಲಿ ಮನೆ ಕಟ್ಕೊಳ್ಬೇಕು ಈ ಕೊಟ್ಟ ಜಾಗದಲ್ಲಿ. ಅದಿನ್ನೂ ಇದು ರೋಡ್ ಮಾಡಿಕೊಡ್ಲಿಲ್ಲ ಅಲ್ಲಿಗೆ. ಒಟ್ನಲ್ಲಿ ರಸ್ತೆಯ ನೆಪದಲ್ಲಿ ನಡೆಯುವ ಗುಡ್ಡದ ಸ್ಫೋಟ ಕಾರ್ಯಗಳಿಂದ ಭಯಭೀತರಾಗಿರುವ ಇಲ್ಲಿನ ನಿವಾಸಿಗಳು ಕಳೆದ ವಾರದ ಗುಡ್ಡ ಕುಸಿತದಿಂದ ನೆಮ್ಮದಿ ಕಳೆದುಕೊಂಡಿದ್ದಾರೆ. ಆದಷ್ಟು ಬೇಗ ಪರಿಹಾರ ದೊರೆತರೆ ಮನೆ ತೆರವು ಮಾಡಲು ಸಿದ್ಧ ಎನ್ನುವುದು ಇವರ ಬೇಡಿಕೆಯಾಗಿದೆ. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.